ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಗೆ ಮತ್ತೆ ದೊಡ್ಡ ಸಂಕಷ್ಟ ಬಂದೊದಗಿದೆ. ತನ್ನ ಹೊಟ್ಟೆಪಾಡಿಗಾಗಿ ಬೇರೆಯವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡುತ್ತಿದ್ದ ಫುಡ್ ಬಿಸಿನೆಸ್ ಈಗ ಬಂದ್ ಆಗಿದೆ. ತಾಂಡವ್ ಶ್ರೇಷ್ಠ ಜೊತೆಗೆ ಭಾಗ್ಯಳ ಫುಡ್ ಬಿಸಿನೆಸ್ ಮುಗಿಸಲು ಕನ್ನಿಕಾ ಮಾಡಿದ ಮಾಸ್ಟರ್ ಪ್ಲಾನ್ ಈ ಬಾರಿ ವರ್ಕ್ ಆಗಿದೆ. ಭಾಗ್ಯಳನ್ನ ಸೋಲಿಸಲು ಈ ಮೂವರು ಸೇರಿ ಮಾಡಿದ ಮಾಸ್ಟರ್ ಪ್ಲಾನ್ಗೆ ಭಾಗ್ಯ ಬಲಿಯಾಗಿದ್ದಾಳೆ. ಸದ್ಯ ಭಾಗ್ಯ ಫುಡ್ ಬಿಸಿನೆಸ್ ಮುಂದುವರಿಸಲು ಲೈಸೆನ್ಸ್ಗೋಸ್ಕರ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಭಾಗ್ಯಳನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕೆಂದು ತಾಂಡವ್ ಶ್ರೇಷ್ಠ ಇಬ್ಬರು ಪಣ ತೊಟ್ಟಿದ್ರು. ಒಂದು ಪ್ಲಾನ್ ಫ್ಲಾಪ್ ಆದ ಬೆನ್ನಲ್ಲೇ ಮತ್ತೊಂದು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಹೋಟೆಲ್ ಒಂದರಲ್ಲಿ ಶ್ರೇಷ್ಠ ತಾಂಡವ್ ಹಾಗೂ ಕನ್ನಿಕಾ ಭೇಟಿಯಾಗಿದ್ದಾರೆ. ಇಲ್ಲಿ ಭಾಗ್ಯಳ ಬಿಸಿನೆಸ್ ನಡಿಬಾರ್ದು, ಅವಳು ಬೀದಿಗೆ ಬರಬೇಕು, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ, ಇನ್ನು ಮುಂದೆ ಭಾಗ್ಯ ಫುಡ್ ಬಿಸಿನೆಸ್ ನಡೆಯಲ್ಲ ಎಂದು ಕನ್ನಿಕಾ ಹೇಳುತ್ತಾಳೆ. ಅದರಂತೆ ಮರುದಿನ ಭಾಗ್ಯ ಊಟದ ಆರ್ಡರ್ ಪಡೆದುಕೊಂಡು ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವಾಗ ಆಹಾರ ಇಲಾಖೆಯ ಅಧಿಕಾರಿಗಳು ಬಂದು ಭಾಗ್ಯಳ ಮನೆ ಬಾಗಿಲು ಬಡಿದಿದ್ದಾರೆ. ನಾವು ಫುಡ್ ಇನ್ಸ್ಪೆಕ್ಟರ್ಸ್, ನೀವು ಲೈಸೆನ್ಸ್ ಇಲ್ಲದೆ ಊಟ ತಯಾರಿಸಿ ಕೊಡುತ್ತಿದ್ದೀರಿ, ಇದಕ್ಕೆಲ್ಲ ಅನುಮತಿ ಪಡೆದುಕೊಳ್ಳಬೇಕು, ಇಲ್ಲವಾದರೆ ಊಟದ ಸರ್ವಿಸ್ ನೀಡುವ ಹಾಗಿಲ್ಲ ಎಂದು ಹೇಳಿ ಇನ್ನು ಮುಂದೆ ಹೀಗೆ ಮಾಡುವಂತಿಲ್ಲ ಎಂದು ಎಚ್ಚರಿಸಿದ್ದಾರೆ. ಫುಡ್ ಟೇಸ್ಟ್ ಪೌಡರ್, ಕಲರ್ ಏನೆಲ್ಲ ಹಾಕ್ತಾ ಇದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಇದನ್ನೆಲ್ಲ ಕೇಳಿ ಭಾಗ್ಯಗೆ ಮಾತೇ ಬಂದಿಲ್ಲ. ಇದಕ್ಕೆ ಉತ್ತರ ನೀಡಿದ ಭಾಗ್ಯ, ಅಮ್ಮ ಆ ತರ ಏನು ಮಾಡ್ತಿಲ್ಲ, ನಾವು ಸುಳ್ಳು ಹೇಳಿ ನಮಗೇನು ಆಗಬೇಕಾಗಿಲ್ಲ. ಈ ರೀತಿಯ ವ್ಯಾಪಾರವನ್ನ ತುಂಬಾ ಜನ ಮಾಡ್ತಾರೆ, ಅವರೆಲ್ಲರ ಹತ್ರ ಈ ಲೈಸೆನ್ಸ್ ಎಲ್ಲ ಇರುತ್ತಾ ಎಂದು ಪ್ರಶ್ನಿಸಿದ್ದಾರೆ. ಇದರಿಂದ ಕೆರಳಿದ ಅಧಿಕಾರಿಗಳು, ಅವರ ಹತ್ರ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ, ನಮಗೆ ಇಲ್ಲಿ ರೈಡ್ ಮಾಡಬೇಕು ಎಂಬ ಮಾಹಿತಿ ಬಂದಿದೆ, ಅದನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಎಂದು ಹೇಳಿ ರೈಡ್ ಮಾಡಿದ್ದಾರೆ. ಜೊತೆಗೆ ಭಾಗ್ಯ ತಯಾರಿಸಿದ್ದ ಅಡುಗೆಯನ್ನ ಸೀಸ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಬೇಕು ಎಂದು ಅಲ್ಲಿಂದ ಫುಡ್ ತೆಗೆದುಕೊಂಡು ಹೋಗಲು ಮುಂದಾಗ್ತಾರೆ. ಆಗ ಭಾಗ್ಯ ಬಂದು, ಸರ್ ಇದನ್ನೆಲ್ಲ ನೀವು ತೆಗೆದುಕೊಂಡು ಹೋಗಿ ಪರೀಕ್ಷೆ ನಡೆಸಿ, ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡ್ತೇನೆ, ಅದನ್ನು ಹೇಗೆ ಮಾಡುದು ಅಂತ ಹೇಳಿ ಎನ್ನುತ್ತಾಳೆ. ಆಗ ಅಧಿಕಾರಿಗಳು ಅದೆಲ್ಲ ಹೇಳೋಕೆ ಆಗಲ್ಲ, ನೀವು ಫುಡ್ ಬಿಸಿನೆಸ್ ಇವತ್ತಿಂದ ಮಾಡಬಾರದು ಎಂದು ಆರ್ಡರ್ ಮಾಡ್ತಾರೆ. ಇನ್ನು ಮನೆ ಮೇಲೆ ರೈಡ್ ಆಗಿರುವ ವಿಚಾರ ತಾಂಡವ್ ಶ್ರೇಷ್ಠಗೆ ತಿಳಿಯುತ್ತದೆ. ಇವರು ಖುಷಿಯಲ್ಲಿ ನಗುತ್ತಾರೆ. ಅತ್ತ ಭಾಗ್ಯ, ಏನಾದ್ರೂ ಆಗ್ಲಿ, ನಾನು ಈ ಫುಡ್ ಬಿಸಿನೆಸ್ ಕ್ಲೋಸ್ ಆಗೋಕೆ ನಾನು ಬಿಡಲ್ಲ, ನಾಳೆ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಎಂದು ಮನೆಯಲ್ಲಿ ಹೇಳಿದ್ದಾಳೆ. ಮತ್ತೊಂದೆಡೆ ಕನ್ನಿಕಾ ಅಧಿಕಾರಿಗಳಿಗೆ ಕಾಲ್ ಮಾಡಿ ಅವಳಿಗೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಸಿಗಬಾರದು ಎಂದು ಹೇಳಿದ್ದಾಳೆ. ಒಟ್ಟಾರೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮಹತ್ವದ ಘಟ್ಟಕ್ಕೆ ತಲುಪಿದ್ದು ಮುಂದಿನ ಸಂಚಿಕೆ ಸಾಕಷ್ಟು ರೋಚಕತೆ ಸೃಷ್ಟಿಸಿದೆ.